ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್. ನಾನಿವತ್ತು ಪುದೀನ ಪೆಪ್ಪರ್ ರೈಸನ್ನು ಮಾಡ್ತಾಯಿದ್ದೇನೆ. ಫುಲ್ ವಿಡಿಯೋ ನೋಡಿ, ಸ್ಕಿಪ್ ಮಾಡದೆ. ಯಾರಿಗೆಲ್ಲ ಒಂದೇ ರೀತಿಯ ರುಚಿ ತಿಂದು ನಾಲಿಗೆ ಕೆಟ್ಟೋಗಿದೆಯೋ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಮತ್ತು ಯಾರನ್ನು ನನ್ನ ಚಾನಲನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಇನ್ನಷ್ಟು ಸಪೋರ್ಟ್ ಮಾಡಿ. ನೋಡಿ ಫ್ರೆಂಡ್ಸ್, ನಾನು ಇದಕ್ಕೆ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೇನಂತ ಹೇಳ್ತೇನೆ. ಈಗ 1 ಕಟ್ಟಿನಷ್ಟು ಕೊತ್ತಂಬರಿ ಸೊಪ್ಪು, 1 ಕಟ್ಟು ಪುದೀನ ಸೊಪ್ಪು, ನೋಡಿ 1 ಸ್ಪೂನಷ್ಟು ಸೋಂಕಾಳು, 1.5 ಸ್ಪೂನಷ್ಟು ಅಂದರೆ ಬಡೆ ಸೊಪ್ಪು. ನಂತರ ನೋಡಿ ಅಕ್ಕಿ ಸಹ ತೊಳೆದುಕೊಂಡು ಇಟ್ಕೊಂಡಿದ್ದೇನೆ. ನೋಡಿ ಈಗ 1 ಮುಷ್ಟಿಯಷ್ಟು ಬ್ಲ್ಯಾಕ್ ಪೆಪ್ಪರ್ ತೊಗೊಂಡಿದ್ದೇನೆ. ನಂತರ ಕ್ಯಾರೆಟ್ 1, ಈರುಳ್ಳಿ ಪೆಟ್ಟಲಾಗಿ ಕಟ್ ಮಾಡಿದ್ದು, ಟೊಮ್ಯಾಟೊ 1, ಆಲೂಗಡ್ಡೆ, ಹಸಿಮೆಣಸು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು 1 ಕ್ಯಾಪ್ಸಿಕಮ್. ನಂತರ ಶುಂಠಿ 2 ಇಂಚು, 5-6 ಎಸಳು ಬೆಳ್ಳುಳ್ಳಿ, 1 ಕಟ್ಟು ಪುದೀನ ಸೊಪ್ಪು ಮತ್ತು 1 ಕಟ್ಟಿನಷ್ಟು ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ತೊಗೊಂಡಿದ್ದೇನೆ. ಈಗ ಇದನ್ನೆಲ್ಲ ನಾವು ಮಿಕ್ಸಿ ಜಾರಿಗೆ ಹಾಕಿ ಪೇಸ್ಟ್ ರೂಪದಲ್ಲಿ ರುಬ್ಬಿಕೊಂಡು ಬರುವ. ನೋಡಿ, ಇದು ನಾನು ಅಕ್ಕಿಯನ್ನು 2 ಲೋಟ ಅಕ್ಕಿಯನ್ನು ತಗೊಂಡು 2-3 ಸಲ ಚೆನ್ನಾಗಿ ತೊಳೆದು ತೆಗೆದಿಟ್ಟು ಇಟ್ಕೊಂಡಿದ್ದೇನೆ. ಇದೀಗ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ತೆಗೆದಿಟ್ಟುಕೊಳ್ಳುವ. ನೋಡಿ ಫ್ರೆಂಡ್ಸ್, ಈಗ ನಾನು 1 ಕುಕ್ಕರ್ ತಗೊಂಡಿದ್ದೇನೆ. ಅದಕ್ಕೆ 3 ಸ್ಪೂನಷ್ಟು ತುಪ್ಪ ಮತ್ತು ಬೇಕಾದರೆ ಸ್ವಲ್ಪ ಎಣ್ಣೆ ಉಪಯೋಗಿಸ್ಬೋದು. ಯಾವಾಗಲೂ ಒಂದೇ ರೀತಿಯಲ್ಲಿ ನಾವು ರೈಸ್ ಐಟಮ್ ತಿಂದು ಕೆಲವರಿಗೆ ತುಂಬ ಬೋರ್ ಆಗಿರ್ತದೆ, ಯಾವತ್ತೂ ನೋಡಿದರೂ ಒಂದೇ ಟೇಸ್ಟ್ ಅಂತ. ಆಗ ಈ ರೀತಿಯೆಲ್ಲ ಬೇರೆ ಬೇರೆ ಟೈಪಲ್ಲಿ ನಾವು ಮಾಡಿ ತಿಂದರೆ ತುಂಬ ರುಚಿಯಾಗಿರ್ತದೆ, ನಾಲಿಗೆ ಸಹ ಒಳ್ಳೆಯ ರುಚಿ ಬರ್ತದೆ. ನೋಡಿ 3 ಸ್ಪೂನಷ್ಟು ತುಪ್ಪ ಹಾಕಿದ್ದೇನೆ. ಬೇಕಾದರೆ ಸ್ವಲ್ಪ ಎಣ್ಣೆ ಸಹ ಯೂಸ್ ಮಾಡ್ಬೋದು. ನಂತರ ಇದಕ್ಕೆ ನಾನು ಈರುಳ್ಳಿಯನ್ನು ಹಾಕ್ತೇನೆ, ಹೆಚ್ಚಿದ ಈರುಳ್ಳಿಯನ್ನು ಹಾಕ್ತೇನೆ. ಈರುಳ್ಳಿಯನ್ನು ಸ್ವಲ್ಪ ಕೆಂಪಗಾಗುವವರೆಗೆ ಚೆನ್ನಾಗಿ ಫ್ರೈ ಮಾಡ್ತೇನೆ. ತುಪ್ಪದಲ್ಲಿ ಈರುಳ್ಳಿ ಫ್ರೈ ಮಾಡಿದ ಘಮ ಬರ್ತದೆ, ಅಂದರೆ ತುಂಬ ಒಳ್ಳೆ ರೀತಿಯ ಪರಿಮಳ ಬರ್ತದೆ. ನಂತರ ಎಲ್ಲ ತರಕಾರಿಯನ್ನು ಹಾಕ್ತೇನೆ. ಟೊಮ್ಯಾಟೊ, ಆಲೂಗಡ್ಡೆ, ಹಸಿಮೆಣಸು, ಕ್ಯಾರೆಟ್, 1 ಅರ್ಧ ಕ್ಯಾಪ್ಸಿಕಮ್ ತೊಗೊಂಡಿದ್ದೇನೆ, ಬೇಕಾದರೆ ಎಷ್ಟು ಸಹ ತೊಗೊಳ್ಬೋದು. 1 ಆಲೂಗಡ್ಡೆ, 1 ಕ್ಯಾಪ್ಸಿಕಮ್ ಮತ್ತು 1 ಕ್ಯಾರೆಟ್. ಇದನ್ನು ಸಹ ಕೂಡ ನಾವು ತುಪ್ಪದಲ್ಲೇ ಚೆನ್ನಾಗಿ ಫ್ರೈ ಮಾಡುವ, ಒಳ್ಳೆ ಘಮ ಬರುವವರೆಗೂ. ತುಪ್ಪದಲ್ಲೇ ಈಗ ಫ್ರೈ ಮಾಡುತ್ತೇನೆ. ಮತ್ತು 2-3 ಕಾಳನಷ್ಟು ಬ್ಲ್ಯಾಕ್ ಪೆಪ್ಪರ್ ತೊಗೊಳ್ಬೇಕಾದ್ರೆ, ಬೇಕಾದರೆ ಸೋಂಪು ಕೂಡ ಹಾಕ್ಬೋದು, ನಾನು ಹೇಳ್ತೇನೆ. ಇಲ್ಲಾಂದರೆ ಜೀರಿಗೆ ಕೂಡ ಯೂಸ್ ಮಾಡ್ಬೋದು. ಜೀರಿಗೆ ಹಾಕಿದರೆ ಸಹ ಒಳ್ಳೆಯದು, ಜೀರ್ಣಕ್ಕೆಲ್ಲ ತುಂಬ ಒಳ್ಳೆಯದು ಜೀರಿಗೆಯನ್ನು ಉಪಯೋಗಿಸಿದರೆ. ನೋಡಿ, ತುಪ್ಪದಲ್ಲೇ ಫ್ರೈ ಮಾಡಬೇಕು, ಒಳ್ಳೆ ಘಮ ಬರ್ತದೆ. ನೋಡಿ, ಈಗ ರುಬ್ಬಿದಂತಹ ಪುದೀನ ಕೊತ್ತಂಬರಿ ಸೊಪ್ಪಿನ ಪೇಸ್ಟನ್ನು ಕೂಡ ನಾವು ಇದೇ ತರಕಾರಿಗೆ ಹಾಕಬೇಕು. ನೀರು ಹಾಕೋದು ಬೇಡ ಮೊದಲೇ. ಇದೀಗ ತುಪ್ಪದಲ್ಲೇ ಆಲೂಗಡ್ಡೆ ಕ್ಯಾಪ್ಸಿಕಮ್ ಎಲ್ಲ ಫ್ರೈ ಆಗುವಾಗ ಈ ಮಸಾಲೆ ಸಹ ಹಾಕಿದರೆ ಒಳ್ಳೆ ಘಮ ಬರ್ತದೆ. ತುಪ್ಪದಲ್ಲೇ ಫ್ರೈ ಆಗ್ತದಲ್ಲ, ತುಂಬ ರುಚಿ ಕೂಡ ಬರ್ತದೆ ಇದರಲ್ಲಿ. ನೋಡಿ, ಈಗ ಮಿಕ್ಸಿ ಜಾರಿನ ತೊಳೆದು ಹಾಕಿದಂಥ ನೀರು ಕೂಡ ಆ್ಯಡ್ ಮಾಡೋಣ. ನೋಡಿ, ಈಗ ಇದಕ್ಕೆ ಬೇಕಾದರೆ 1 ಸ್ಪೂನಷ್ಟು ನಾವು ಸೋಂಪನ್ನು ಹಾಕ್ಬೋದು, ಇಲ್ಲವ ಜೀರಿಗೆ ಕೂಡ ಹಾಕ್ಬೋದು. ಆಪ್ಷನಲ್, ಯಾವುದು ಬೇಕಾದರೆ ಹಾಕ್ಬೋದು, ಒಳ್ಳೆ ಟೇಸ್ಟ್ ಬರ್ತದೆ ಅದಕ್ಕೋಸ್ಕರ.
ಈಗ ಚೆನ್ನಾಗಿ ಅದರಲ್ಲೇ ಫ್ರೈ ಆಗಲಿ ತುಪ್ಪದಲ್ಲಿ. ರುಚಿಗೆ ತಕ್ಕಷ್ಟು ಉಪ್ಪು. ನಂತರ 2 ಗ್ಲಾಸ್ ಅಕ್ಕಿ ತಗೊಂಡ್ರೆ ಅದರ ಡಬಲ್ ನೀರು ಉಪಯೋಗಿಸಬೇಕು ಕುಕ್ಕರಲ್ಲಿ. ಸೊ ನಾನು ಇದಕ್ಕೆ ಚೆನ್ನಾಗಿ ತೊಳೆದಂತಹ ಅಕ್ಕಿಯನ್ನು ಈಗ ಸೇರಿಸ್ತೇನೆ. 2 ಲೋಟದಷ್ಟು ನಾನು ತಗೊಂಡಿದ್ದೇನೆ. 2 ಲೋಟ ಅಕ್ಕಿಗೆ 2 ಗ್ಲಾಸ್ 4 ಗ್ಲಾಸ್ನಷ್ಟು ನೀರು. ನೋಡಿ, 2 ವಿಸಿಲ್ ಕೂಗಿಸಿದರೆ ಸಾಕು. ಒಳ್ಳೆ ಘಮ ಬರುವಂತಹ ರೈಸ್ ಈಗ ರೆಡಿ ಆಗ್ತದೆ. 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು. ಈಗ ಸ್ವಲ್ಪ ನೀರು ಹಾಕಿ ಅಂದಾಜಿಗೆ ಅಂದರೆ 4 ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಮಗುಚಿ ನಾವು 2 ವಿಸಿಲ್ ಕೂಗಿಸುವ. ಯಾರಿಗೆಲ್ಲ ನಾನು ಮಾಡಿದಂತಹ ಹೊಸ ರುಚಿ ಪುದೀನಾ ಪೆಪ್ಪರ್ ರೈಸ್ ತುಂಬ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನನಗೆ ಇನ್ನಷ್ಟು ಸಪೋರ್ಟ್ ಮಾಡಿ. ಮತ್ತು ಯಾರೆಲ್ಲ ಇದುವರೆಗೆ ಸ್ಕಿಪ್ ಮಾಡದೆ ವಿಡಿಯೋ ನೋಡಿದ್ರು ತುಂಬ ಥ್ಯಾಂಕ್ಸ್. ಈ ರೀತಿಯೇ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿ, ಚೆನ್ನಾಗಿರುವ ರೈಸ್ ರೆಡಿ ಆಗ್ತದೆ. ಬೆಳಿಗ್ಗೆ ನಾವು ದಿಢೀರಂತ ತಿಂಡಿ ಕೂಡ ಈ ರೀತಿ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಈ ರೀತಿ ರೆಡಿಯಾಗಿದೆ. ರುಚಿ ಕೂಡ ತುಂಬ ಒಳ್ಳೆಯದಿದೆ. ಸಖತ್ ರುಚಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.